पीड़ित परिवार के सदस्य ने बताया, मेरी भाभी इस हादसे में लापता हो गई। मैं यही रहता हूँ और ऑटो बाधक हूँ। मेरा भाई बेंगलुरु में है। उसने मुझे फोन करके बताया कि महल के पास सिलेंडर फट गया है और मेरी भाभी उसमें फंसी हुई है। उसने मुझे जाकर देखने को कहा। मैं मौके पर पहुंचा, लेकिन मेरी भाभी लापता है। पुलिस का कहना है कि बच्चे सुरक्षित है और मेरी भाभी घायल है। मुझे अभी तक ठीक से पता नहीं चला है कि क्या हुआ है। ಏನಿಲ್ಲ ಸರ್, ನಾವು ಜಗನ್ಮೋಹನ್ ಪ್ಯಾಲೇಸ್ ಹತ್ರನೇ ಆಟೋ ಸ್ಟ್ಯಾಂಡ್ ಇರೋದು, ಬಾಡಿಗೆ ಹೊಡಿಯೋದು. ಅಲ್ಲಿ ಬಾಡಿಗೆ ಹೊಡಿತಾ ಇದೆ ಸರ್. ಈಗ ಇನ್ನೊಂದು ಹಾಫ್ ಆನ್ ಅವರ್ ಹಿಂದೆ ನಮ್ಮ ಅಣ್ಣವ್ರು ಫೋನ್ ಮಾಡಿದ್ರು, ದಿಢೀರ್ ಅಂತ ಏನೋ ಹಿಂಗೆ ಬ್ಲಾಸ್ಟ್ ಆಗಿಬಿಟ್ಟಿದೆ ಅಂತೆ, ನಮ್ಮ ಅತ್ತಿಗೆಗೆ ಏನೋ ಎಮರ್ಜೆನ್ಸಿ ಆಗಿಬಿಟ್ಟಿದೆ ಹೋಗು ಅಂತ. ಆಗ ನಾನು JSS ಹಾಸ್ಪಿಟಲ್ಗೆ ಹೋಗಿದೆ, ಎಮರ್ಜೆನ್ಸಿ ವಾರ್ಡ್ಗೆ. ಅಲ್ಲಿ ಬಿಡಲಿಲ್ಲ ಸರ್. ಇನ್ನೊಬ್ಬರು ಮಿಸ್ಸಿಂಗ್ ಇದ್ರು ನಮ್ಮ ಕಡೆಯವರೇ, ನಮ್ಮ ಅವ್ರನ್ನ ಹುಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಸರ್. ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್. ಇಲ್ಲಿ ಸರ್ ಅದೇ ನಮ್ಮ ಕಡೆಯವರು, ಅದೇ ಒಬ್ಬರು ಮಿಸ್ಸಿಂಗ್ ಲಕ್ಷ್ಮಿ ಅಂತ ಹೇಳಿದ್ನಲ್ಲ ಸರ್, ಅವ್ರಿಗೆ ತುಂಬ ಇಂಜುರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅಂತ ಕೇರ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಸರ್ ಈಗ ಅಷ್ಟೇ. ಸರ್ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಸರ್. ಒಂದು 8 ವರ್ಷದ್ದು, ಇನ್ನೊಂದು 2 ವರ್ಷದ್ದು. ಅದು ಸರ್ ಇವತ್ತು ಹಾಲಿಡೇ ಇತ್ತಲ್ಲ ಸರ್, ಅದು ಕ್ರಿಸ್ಮಸ್ ಅಂದ್ಬಿಟ್ಟು ಹುಡುಗರಿಗೇನೋ ಪ್ಯಾಲೇಸ್ ತೋರಿಸೋಣ ಅಂತ ಬಂದಿದೆ ಸರ್. ನಮಗೂ ಹೇಳಿರಲಿಲ್ಲ. ರಿಟರ್ನ್ ಅವ್ರು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು, ನಾಳೆ ಸ್ಕೂಲ್ ಇರುತ್ತಲ್ಲ ಸರ್, ಅದಕ್ಕೋಸ್ಕರ ಇದು ಮಾಡಿ ಹಿಂಗಾಗ್ಬಿಟ್ಟಿದೆ ಸರ್. ಸರ್ ಅವರು ಹುಡುಗರು ಪಾಪಗಳಿಗೇನೂ ಆಗಿಲ್ಲ ಸರ್, ನಮ್ಮ ಇವ್ರಿಗೇನೆ ಆಗಿರೋದು, ನಮ್ಮ ಲಕ್ಷ್ಮಿ ಆಂಟಿ ಸರ್. ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಅದನ್ನು ಹೇಳ್ತಾರೆ ಕೇರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ಇನ್ನೂ ಗೊತ್ತಿಲ್ಲ ಸರ್. ಸರ್ ಸುಭಾಸ್ ಅಂತ ಸರ್.